ಆ ನೆಗೆಟಿವ್ಗಳನ್ನು ನಾವು ಯೋಚನೆ ಮಾಡಿದಾಗ ಅದನ್ನು ಹೆಂಗೆ ರೈತರಿಗೆ ಅರ್ಥ ಮಾಡಿಸ್ಬೇಕು, ಅನಲೈಸ್ ಮಾಡಬೇಕು ಅಂತ ಹೊರಟಾಗ ನಾನೊಂದು 6 ತಿಂಗಳು ಗ್ಯಾಪ್ ತೊಗೊಂಡು ಇದ್ರ ವ್ಯಾಲ್ಯೂ ಅಡಿಷನ್ಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಅಂತ ನಾನು ಗ್ಯಾಪ್ ತೊಗೊಂಡಿದ್ದೆ. ಗಿಡಗಳನ್ನು ಅಷ್ಟರಲ್ಲಿ ತರಿಸಿ ಡೆವಲಪ್ ಮಾಡೋಣ ಅಂತ. ನಮ್ಮ ಭಾರತದಲ್ಲಿ ಎಷ್ಟು ಇದ್ರದ್ದು ವ್ಯಾಲ್ಯೂ ಅಡಿಷನ್ ಆಗ್ತಾ ಇದೆಯೋ ಇದಕ್ಕಿಂತ ಜಾಸ್ತಿಯಾಗಿ ಶ್ರೀಲಂಕಾ ಮತ್ತು ಏಷ್ಯನ್ ಕಂಟ್ರೀಸಲ್ಲಿ ಥೈಲ್ಯಾಂಡು, ಮಲೇಷಿಯಾ, ಬಾಲಿ ಇಲ್ಲೆಲ್ಲ ಇದ್ರದ್ದು ಬಹಳಷ್ಟು ಯೂಸ್ ಇರೋದು ನನಗೆ ಒಂದು ಗಮನಕ್ಕೆ ಬಂತು. ನಮ್ಮ ಸಹಿಷ್ಣು ನಾಡಲ್ಲಿ ಇರೋಂಥ ರೈತರುಗಳಿಗೆ ಸಾಕಷ್ಟು ಉತ್ಪಾದತೆಯನ್ನು ಕಾರಣಕ್ಕೆ ನಾವು ಪ್ರಮೋಟ್ ಮಾಡೋಕ್ಕೆ ಶುರು ಮಾಡಿದ್ವು. ಹಿಂದೆ ಒಂದು ಮನೆ ಮುಂದೆ ಒಂದು ನೆಟ್ಟಿರುತ್ತಾರೆ ಅಷ್ಟೇ. ಆ ಒಂದು ಮರನೇ ನಿಮಗೆ ಒಂದು ಸಾವಿರಾರು ಹಣ್ಣುಗಳನ್ನು ಕೊಡುತ್ತೆ. ಅವರು ಇದನ್ನು ಕಮರ್ಷಿಯಲ್ ರೂಪದಲ್ಲಿ ನೋಡಲ್ಲ. ನಾನು ಉತ್ತರ ಭಾರತದ ಬಿಲ್ವದ ಹಿಂದೆ ಸ್ಟಡಿಗೆ ಹೋದಾಗ ಭಾಳ ಆಶ್ಚರ್ಯ. ಪ್ರತಿ ಮನೆಯಲ್ಲೂ 2 ಮರ 3 ಮರ, ಪ್ರತಿ ಜಮೀನಿನ ಕಾರ್ನರ್ಗಳಲ್ಲೂ 4 ಮರ. ರೈತರು ಕೂಡ 1-2 ನೀವು ಹಾಕೊಂಡ್ರೆ ನಿಮಗೆ 1 ವರ್ಷ 2 ವರ್ಷದಲ್ಲಿ ಇಲ್ಲಿ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ. ಈಗ ನಾವು ಹೆಂಗೆ ಬಿಲ್ವಾಷ್ಟಕಂ ಮುಖಾಂತರ 4-5 ಪ್ರಾಡಕ್ಟ್ಗಳನ್ನು ಮಾರ್ತಾ ಇದ್ದೀವೋ, ಮುಂದಿನ ದಿನಗಳಲ್ಲಿ ನಾವೇ ಫ್ಯಾಕ್ಟ್ರಿ ಮಾಡ್ತೀವಿ, ಬೇರೆ ಫ್ಯಾಕ್ಟ್ರಿಗಳವರು ಡಿಮ್ಯಾಂಡ್ ಬರೋದ್ರಿಂದಾಗಿ ನಿಮಗೆ ವ್ಯಾಲ್ಯೂ ಅಡಿಷನ್ಗೂ ಕೂಡ ಅವಕಾಶ ಇದೆ. ಮತ್ತು ನಾನು ಮುಂಚೆನೇ ಹೇಳ್ದಂಗೆ ಈ ಹಣ್ಣು ತುಂಬ ಹೊಸದಾಗಿರೋದ್ರಿಂದ ನಾವು ರೈತರು ಯಾರು ಬೆಳೀತಾರೋ ಅವರೇ ರೀಟೇಲಲ್ಲಿ ಅವರ ಮನೆಯವರೇ ಸೇರಿ ಹೈವೇಗಳಲ್ಲಿ, ಊರುಗಳಲ್ಲಿ, ಬಿಸಿಲಿರೋ ಕಡೆಗೆ ಸಮ್ಮರ್ ಫ್ರೂಟ್ ಆಗಿರೋದ್ರಿಂದ ಜ್ಯೂಸ್ ಮಾಡಿ ಕೊಡೋದ್ರಿಂದ ಭಾಳಷ್ಟು ಇನ್ಕಮ್ ರೈತರಿಗೇ ಸಿಗುತ್ತೆ. ಇವತ್ತು ಎಲ್ರಿಗೂ ನಮಸ್ಕಾರ. ಪುನಃ ಮೈಸೂರಿಂದ ಸಸ್ಯಧಾಮ ನರ್ಸರಿಯಿಂದ ವಿಜೇತ ನಿಮ್ಮೆಲ್ರಿಗೂ ಶುಭ ಹಾರೈಸುತ್ತಾ ಪುನಃ ಬಿಲ್ವ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸುಮಾರು ಒಂದು 6 ತಿಂಗಳಾಯಿತು ನಾವು ಬಿಲ್ವಾನ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿ. ಈ 6 ತಿಂಗಳಲ್ಲಿ ಏನೆಲ್ಲ ಕೆಲಸಗಳಾಗಿದೆ ಮತ್ತು ಜನರ ರಿಯಾಕ್ಷನ್ ಹೇಗಿದೆ ಮತ್ತು ಫ್ಯೂಚರ್ ಏನು, ನಿಮಗೆ ಗೊತ್ತಿರೋ ಹಾಗೆ 6 ತಿಂಗಳು ಮುಂಚೆ ಒಂದು 6,000 ಗಿಡಗಳನ್ನು ತಂದು ನಾವು ಕರ್ನಾಟಕದಾದ್ಯಂತ ಡಿಸ್ಟ್ರಿಬ್ಯೂಟ್ ಮಾಡಿದ್ವು. ಉತ್ತರ ಭಾರತದ ಆಲ್ರೆಡಿ ಹೆಸರಾಂತ ವೆರೈಟಿಗಳನ್ನು ನಾವು 6,000 ಗಿಡಗಳನ್ನು ತಂದು ಡಿಸ್ಟ್ರಿಬ್ಯೂಟ್ ಮಾಡಿದ್ವು. ಈಗ ಖಾಲಿಯಾಗಿದ್ದ ಕಾರಣ ಪುನಃ ಒಂದು 7,000 ಗಿಡಗಳನ್ನು ನಾವು ಉತ್ತರ ಭಾರತದಿಂದ ತಂದು, ನೀವು ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಎಲ್ಲವನ್ನು ಕವರ್ ಬದಲಾವಣೆ ಮಾಡಿ ಮಾರಾಟಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಹಾಗೆ ಈ 6 ತಿಂಗಳಲ್ಲಿ ನಾವು ಸ್ವಲ್ಪ ಜನರಿಂದ ರಿಯಾಕ್ಷನ್ಗಳನ್ನು ತಿಳ್ಕೊಬೇಕಾದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೆಗೆಟಿವ್ ಬಂದೇ ಬರುತ್ತಲ್ಲ. ಆ ನೆಗೆಟಿವ್ಗಳನ್ನು ನಾವು ಯೋಚನೆ ಮಾಡಿದಾಗ ಅದನ್ನು ಹೆಂಗೆ ರೈತರಿಗೆ ಅರ್ಥ ಮಾಡಿಸ್ಬೇಕು, ಅನಲೈಸ್ ಮಾಡಬೇಕು ಅಂತ ಹೊರಟಾಗ ನಾನೊಂದು 6 ತಿಂಗಳು ಗ್ಯಾಪ್ ತೊಗೊಂಡು ಇದ್ರ ವ್ಯಾಲ್ಯೂ ಅಡಿಷನ್ಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಅಂತ ನಾನು ಗ್ಯಾಪ್ ತೊಗೊಂಡಿದ್ದೆ. ಗಿಡಗಳನ್ನು ಅಷ್ಟರಲ್ಲಿ ತರಿಸಿ ಡೆವಲಪ್ ಮಾಡೋಣ ಅಂತ. ಈ ವಿಡಿಯೋದಲ್ಲಿ ನಾವು ಇವತ್ತು ಆದಷ್ಟು ಇದರ ವ್ಯಾಲ್ಯೂ ಅಡಿಷನ್ಗಳ ಬಗ್ಗೆ ಮತ್ತು ಮಾರ್ಕೆಟ್ಗಳ ಬಗ್ಗೆ ಏನೆಲ್ಲ ಕನ್ಫ್ಯೂಷನ್ಸ್ಗಳಿತ್ತೋ ಅವುಗಳನ್ನು ಪ್ರಾಕ್ಟಿಕಲಿ ನಾನು ನಿಮಗೆ ತೋರಿಸ್ಕೊಡೋದಕ್ಕೆ ಮತ್ತು ಈಗ ನಮ್ಮ ಹೊಸ ಕಂಪನಿ ಬಿಲ್ವಾಷ್ಟಕಂ ಲಾಂಚ್ ಆಗ್ತಾ ಇರೋದನ್ನು ನಿಮಗೆ ಇನ್ಫಾರ್ಮ್ ಮಾಡೋದಕ್ಕೋಸ್ಕರ ನಾವು ಇವತ್ತು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀವಿ. ನಾನು ಬಿಲ್ಪತ್ರೆ ಇದ್ರ ವಿಶೇಷತೆ ನಾನು ಕಳೆದ ವಿಡಿಯೋದಲ್ಲಿ ಹೇಳ್ದಂಗೆ ಭಾಳಷ್ಟು ಯೂನಿಕ್ನೆಸ್ ಇದ್ದಿದ್ದರಿಂದ ಭಾಳ ಮುತುವರ್ಜಿ ವಹಿಸಿ ನಾವು ಜನರಿಗೆ ಪರಿಚಯ ಮಾಡಬೇಕು, ಕರ್ನಾಟಕದಲ್ಲಿ ಲಾಂಚ್ ಮಾಡಬೇಕಂತ ತಂದು ಕೊಡೋಕ್ಕೆ ಶುರು ಮಾಡಿದ ನಂತರ ನಾವು ಬಾಯಲ್ಲಿ ಹೇಳ್ತಾ ಇದ್ವು ಬೈ ಪ್ರಾಡಕ್ಟ್ಗಳು ಬರುತ್ತೆ, ಇದ್ರ ಹಣ್ಣು ಈ ಥರ ಇರುತ್ತೆ, 1.5 kg 2 kg ಇರುತ್ತೆ, ತೆಂಗಿನಕಾಯಿ ಗಾತ್ರ ಇರುತ್ತೆ ಅಂತ ಹೇಳಬೇಕಾದ್ರೆ ಪ್ರತಿಯೊಬ್ಬರು ಕೊಂಡ್ಕೊಳ್ಳೋಕೆ ಬಂದವರು ಅಥವಾ ಎನ್ಕ್ವೈರಿಗೆ ಮಾಡ್ತಿದ್ದವರು ಪ್ರತಿಯೊಬ್ಬರು ಏನು ಕೇಳ್ತಿದ್ರು ಅಂದರೆ ನಮಗೆ ಸ್ಯಾಂಪಲ್ ಇದ್ದರೆ ಕೊಡಿ, ನಮಗೆ ಹಣ್ಣನ್ನು ತೋರಿಸಿ ಅಂತ ಕೇಳ್ತಾಯಿದ್ರು. ಸೊ ಹಣ್ಣು ಬರೋದು ಮಾರ್ಚ್ ತಿಂಗಳಿಂದ ಜೂನ್ ತನಕ. ನಾನು ಈಗ ಮುಂದಿನ ತಿಂಗಳು ಹಣ್ಣನ್ನು ಕೂಡ ತರಿಸ್ತಾ ಇದ್ದೀನಿ. ಹಣ್ಣನ್ನು ಕೂಡ ನಿಮ್ಮೆಲ್ರಿಗೂ ಪರಿಚಯ ಮಾಡಿಸ್ತೀನಿ. ಯಾರ್ಯಾರಿಗೆ ಹಣ್ಣನ್ನು ಟೇಸ್ಟ್ ಮಾಡಬೇಕು ಅಂತೀರೋ ಅವ್ರಿಗೆ ನಾವು ಕಳಿಸ್ಕೊಡೋ ವ್ಯವಸ್ಥೆ ಕೂಡ ಮಾಡ್ತೀವಿ. ಸೊ ಈ ಒಂದು 6 ತಿಂಗಳಲ್ಲಿ ನಾನು ಉತ್ತರ ಭಾರತದ ಸಾಕಷ್ಟು ಜಾಗಗಳಿಗೆ ಹೋಗಿ ಅಲ್ಲಿ ಮನೆಗಳಲ್ಲಿ ತಯಾರು ಮಾಡೋಂಥವ್ರನ್ನ ಮೀಟ್ ಮಾಡಿ, ಫ್ಯಾಕ್ಟ್ರಿಗಳಲ್ಲಿ ತಯಾರು ಆಗೋಂಥದ್ದನ್ನ ಮೀಟ್ ಮಾಡಿ ಕೆಲವು ಸ್ಯಾಂಪಲ್ಗಳನ್ನು ತಂದು ಅವುಗಳಲ್ಲಿ ನಾವು ಯಾವುದು ನಮಗೆ ಇಲ್ಲಿ ಸೂಟಬಲ್ ಆಗುತ್ತೋ ಅಂಥ ಪ್ರಾಡಕ್ಟ್ಗಳನ್ನು ಈಗ ಬಿಲ್ವಾಷ್ಟಕಂ ಮುಖಾಂತರ ಲಾಂಚ್ ಮಾಡೋದಕ್ಕೆ ಹೊರಟಿದ್ದೀವಿ. ಅಟ್ ದ ಸೇಮ್ ಟೈಮ್ ನಾನು ಮುಂಚೆನೇ ಹೇಳ್ದಂಗೆ ನಾವು ಕೂಡ ಫ್ಯೂಚರಲ್ಲಿ ನಮ್ಮ ಜಮೀನಲ್ಲಿ ಪ್ಲಾಂಟೇಷನ್ ಮಾಡ್ತಾ ಇರೋದ್ರಿಂದಾಗಿ ನಮಗೆ ಇದು ವ್ಯಾಲ್ಯೂ ಅಡಿಷನ್ ಫ್ಯೂಚರಲ್ಲಿ ಮಾಡಬೇಕು ಅನ್ನೋ ಆಸೆ ಇರೋದ್ರಿಂದ ನಮ್ಮ ಭಾರತದಲ್ಲಿ ಎಷ್ಟು ಇದ್ರದ್ದು ವ್ಯಾಲ್ಯೂ ಅಡಿಷನ್ ಆಗ್ತಾ ಇದೆಯೋ ಇದಕ್ಕಿಂತ ಜಾಸ್ತಿಯಾಗಿ ಶ್ರೀಲಂಕಾ ಮತ್ತು ನಮ್ಮ ಏಷ್ಯನ್ ಕಂಟ್ರೀಸಲ್ಲಿ ಥೈಲ್ಯಾಂಡು, ಮಲೇಷಿಯಾ, ಬಾಲಿ ಇಲ್ಲೆಲ್ಲ ಇದ್ರದ್ದು ಬಹಳಷ್ಟು ಯೂಸ್ ಇರೋದು ನನಗೆ ಒಂದು ಗಮನಕ್ಕೆ ಬಂತು. ಮತ್ತು ಶ್ರೀಲಂಕಾದಲ್ಲಿ ಇದ್ರ ಮೇಲೆ ಒಂದು ಟ್ರೈನಿಂಗ್ ಕೊಡ್ತಾರೆ ಅಂತ ಗೊತ್ತಾದಾಗ ನಾನು ಕಳೆದ ತಿಂಗಳು ಶ್ರೀಲಂಕಾಗೆ ಹೋಗಿ ಒಂದು ಸರ್ಟಿಫಿಕೇಟ್ ಕೋರ್ಸನ್ನು ಮಾಡ್ಕೊಂಡು ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ರಾ ಮೆಟೀರಿಯಲ್ಗಳು ಸಿಗೋಕ್ಕೆ ಶುರು ಆದಮೇಲೆ ನಾವೇ ಇಲ್ಲಿ ವ್ಯಾಲ್ಯೂ ಅಡಿಷನನ್ನು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಇವಾಗ ಸರ್ಟಿಫಿಕೇಟ್ ಮಾಡಿ ಬಂದಿದ್ದೀನಿ. ನಾನು
ಪ್ರತಿಯೊಬ್ಬರಿಗೂ ಹೇಳ್ತಾ ಬರ್ತಿರೋದು ಏನಂದರೆ, ನಾನು ಇಲ್ಲಿ ತನಕ 10 ವರ್ಷದಿಂದ ನರ್ಸರಿ ಫೀಲ್ಡಲ್ಲಿ ಯಾವತ್ತೂ ಯಾವ ಗಿಡನೂ ಇಷ್ಟು ಪ್ರಮೋಟ್ ಮಾಡಲಿಲ್ಲ ಅಂತಂದ್ರೂ ಯಾಕೆ ಇದನ್ನು ತೊಗೊಳ್ತಿದ್ದೀವಿ ಅಂದರೆ ಕಮರ್ಷಿಯಲ್ ಪರ್ಪಸ್ಗಲ್ಲ. ಸೊ ಕಮರ್ಷಿಯಲ್ ಪರ್ಪಸ್ಗೆ ನಮಗೆ ಸಾಕಷ್ಟು ಗಿಡಗಳಿದ್ದಾವೆ. ನಾನು ಒತ್ತಿ ಹೇಳ್ತಿದ್ದೀನಿ, ಇದು ನಮ್ಮ ಫ್ಯೂಚರ್ ಫ್ರೂಟ್ ಅಂತ ಕರಿಬೋದು. ಇದು ನಮಗೆ ಫ್ಯೂಚರ್ ಫ್ರೂಟು. ಮತ್ತು ಇದನ್ನು ನಾನು ಆಧುನಿಕ ಕಲ್ಪವೃಕ್ಷ ಅಂತಲೇ ನಾನು ನಿಮಗೆ ಪ್ರತಿಯೊಬ್ಬರಿಗೂ ಹೇಳ್ತಾ ಬರ್ತಿದ್ದೀನಿ. ಆಧುನಿಕ ಕಲ್ಪವೃಕ್ಷ ಯಾಕಂದರೆ, ನಮ್ಮ ಕಲ್ಪವೃಕ್ಷ ಹೆಂಗೆ ಇಡೀ ಗಿಡ ಪೂರ್ತಿಯಾದ ಗಿಡ ನಮಗೆ ಹೆಂಗೆ ಉಪಯೋಗಕ್ಕೆ ಬರುತ್ತೋ, ಅದೇ ಥರ ಇದರಲ್ಲೂ ಎಲೆಯಿಂದ ಬೇರೆ ತನಕ ಪ್ರತಿಯೊಂದು ಅಂಶವೂ ಇದು ಒಂದಲ್ಲ ಒಂದು ಆಯುರ್ವೇದದಲ್ಲಿ ಮನುಷ್ಯನಿಗೆ ಹೆಲ್ಪ್ ಆಗೋಂಥ ಒಂದು ಗಿಡ ಆಗಿರೋದ್ರಿಂದ ಇದನ್ನು ಕಲ್ಪವೃಕ್ಷ ಅಂತೀವಿ. ಸೊ ಈ ಕಲ್ಪವೃಕ್ಷವನ್ನು ನಮ್ಮ ಬರಸಹಿಷ್ಣು ನಾಡಲ್ಲಿರೋಂಥ ರೈತರುಗಳಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಪ್ರಮೋಟ್ ಮಾಡೋಕ್ಕೆ ಶುರು ಮಾಡಿದ್ವು. ನಾವು ಸ್ಟಡಿ ಮಾಡ್ತಾ ನಮಗೆ ಗೊತ್ತಾಗಿದೆ ಏನಂದರೆ, ಇದು ಬರೀ ರೈತರಿಗಷ್ಟೇ ಅಲ್ಲ, ಇದರ ಹಣ್ಣು, ಇದರ ಕಾಯಿ, ಇದರ ಎಲೆ, ಇದರ ತೊಗಟೆ, ಇದರ ಬೇರು ಇವುಗಳನ್ನು ಬಳಸೋದ್ರಿಂದ ಮನುಷ್ಯನ ಆರೋಗ್ಯದಲ್ಲಿ ಎಷ್ಟು ವೃದ್ಧಿಸುತ್ತೆ ಅನ್ನೋದನ್ನು ಕೂಡ ನಾವು ಸಾಕಷ್ಟು ಸ್ಟಡಿ ಇನ್ಫಾರ್ಮೇಷನ್ಗಳಲ್ಲಿ ಸಿಕ್ತು. ಹಾಗೆ ಭೂಮಿ ತಾಯಿ ಕೂಡ, ಈಗ ಉದಾಹರಣೆಗೆ ಇದು pH ಲೆವೆಲ್ 9ರಲ್ಲಿ ಬೆಳೆಯುತ್ತೆ ಅಂತಂದರೆ ಇದು ಎಷ್ಟು ನಮಗೆ ಯೂಸ್ಫುಲ್ ಆಗೋ ಪ್ಲಾಂಟು ನೇಚರಲ್ಲಿ ಬ್ಯಾಲೆನ್ಸ್ಗೋಸ್ಕರ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಎಂಥ ಟಫ್ ಸಾಯಿಲ್, ಮಳೆ ನೀರು ಬಂದಾಗ ನಿಲ್ಲದೇ ಇರೋಂಥ ಭೂಮಿ ಬಿಟ್ಟು ಎಂಥ ಟಫ್ ಸಾಯಿಲಲ್ಲಿ ಕೂಡ ಇದು ಎಕ್ಸಲೆಂಟಾಗಿ ಬರುತ್ತೆ, ರೈತರು ಕೈ ಹಿಡಿಯುತ್ತೆ ಅಂತ ನಮಗೆ ಗೊತ್ತಾದ ನಂತರ ಕರ್ನಾಟಕ ಒನ್ ಆಫ್ ದ ಹೈಯೆಸ್ಟ್ ಡ್ರಾಟ್ ಪ್ಲೇಸ್ ಇರೋಂಥ ರಾಜ್ಯ ಆಗಿರೋದ್ರಿಂದ ನಮ್ಮ ಉತ್ತರ ಕರ್ನಾಟಕದ ರೈತರುಗಳಿಗೆ ಸಹಾಯ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಈ ಗಿಡಗಳನ್ನು 2,000-2,500 ಕಿಲೋಮೀಟ್ರ್ ದೂರದಿಂದ ತರಿಸಿ ಇಷ್ಟು ಮುತುವರ್ಜಿ ವಹಿಸಿ ಕಸಿ ಗಿಡನ ಕೊಡ್ತಾಯಿದ್ದೀವಿ. ನೀವು ಸ್ವಲ್ಪ ನೋಡ್ತಾ ಹೋದರೆ ಇಂಟರ್ನೆಟ್ಟಲ್ಲಿ ಜೈಪುರದಂಥ ಜಾಗದಲ್ಲೂ ಕೂಡ ಒಬ್ಬರು ರೈತರು 2,000 ಗಿಡಗಳನ್ನು ಪ್ಲಾಂಟೇಷನ್, ಅವ್ರ ತಂದೆ ನೆಟ್ಟ ಗಿಡದಿಂದ 2,000 ಗಿಡಗಳನ್ನು ನೆಟ್ಟು ಈಗ ಅದು ಫಲ ಕೊಟ್ಟು ಅದನ್ನು ಅವ್ರು ಇವಾಗ ಮಾರ್ಕೆಟ್ಗಳಿಗೆ ಕೊಡ್ತಾ ಇದ್ದಾರೆ. ಸೊ ಆಧುನಿಕ ಕಲ್ಪವೃಕ್ಷನ ದಯಮಾಡಿ ಯಾರಿಗೆ ಸಾಧ್ಯ ಇದೆಯೋ ಕಮರ್ಷಿಯಲಿ ಬೆಳೀರಿ, ಇಲ್ಲ ನಿಮ್ಮ ಜಮೀನಲ್ಲಿ 1-2 ಗಿಡಗಳನ್ನು ಹಾಕಿ ಅಂತ ನಾನು ಯಾವಾಗಲೂ ಹೇಳ್ತಾ ಹೋಗ್ತೀನಿ. ಮತ್ತು ಇದ್ರದ್ದು ಗಿಡ ಕೂಡ ನಾವು ತರಿಸೋದು ಎಷ್ಟು ಕಷ್ಟ ಅಂತಂದರೆ, ಇದೇನಾದರೂ ಬೇರೆ ಗಿಡಗಳ ಥರ ಎಲ್ಲ ನರ್ಸರಿಗಳಲ್ಲೂ ತಯಾರು ಮಾಡೋಂಥ ಗಿಡಗಳಾಗಿದ್ದರೆ ಇಷ್ಟು ವರ್ಷದ ತನಕ ನಮ್ಮ ದಕ್ಷಿಣ ಭಾರತಕ್ಕೆ ಬರದೇ ಇರೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಇದು ಉತ್ತರ ಭಾರತದಲ್ಲಿ ಹೆಂಗೆ ಅಂದರೆ, ಮನೆ ಹಿಂದೆ ಒಂದು, ಮನೆ ಮುಂದೆ ಒಂದು ನೆಟ್ಟಿರ್ತಾರೆ ಅಷ್ಟೇ. ಆ ಒಂದು ಮರನೇ ನಿಮಗೆ ಒಂದು ಸಾವಿರಾರು ಹಣ್ಣುಗಳನ್ನು ಕೊಡುತ್ತೆ. ಅವರು ಇದನ್ನು ಕಮರ್ಷಿಯಲ್ ರೂಪದಲ್ಲಿ ನೋಡಲ್ಲ. ನಾನು ಉತ್ತರ ಭಾರತದ ಬಿಲ್ವದ ಹಿಂದೆ ಸ್ಟಡಿಗೆ ಹೋದಾಗ ಭಾಳ ಆಶ್ಚರ್ಯ, ಪ್ರತಿ ಮನೆಯಲ್ಲೂ 2-2 ಮರ, 3 ಮರ, ಪ್ರತಿ ಜಮೀನಿನ ಕಾರ್ನರ್ಗಳಲ್ಲೂ 4-4 ಮರ, ಸಾವಿರಾರು ಹಣ್ಣುಗಳು. ಅವರು ಅದನ್ನು ಏನು ಮಾಡ್ತಾರೆ, ಆಗಸ್ಟ್ ತಿಂಗಳಲ್ಲಿ ಒಂದು ಅರ್ಧ ಕಟಾವು ಮಾಡಿ ವ್ಯಾಲ್ಯೂ ಅಡಿಷನ್ಗೆ ಕಾಯಿನ ಕಳಿಸ್ಕೊಡ್ತಾರೆ. ಪುನಃ ಮಾರ್ಚಲ್ಲಿ ಜ್ಯೂಸ್ ಮಾಡಲಿಕ್ಕೋಸ್ಕರ ಹಣ್ಣನ್ನು ಕಟಾವು ಮಾಡ್ತಾರೆ. ಗಿಡ ನಾನು ಈಗ ಇನ್ನೆಲ್ಲಾರು ಸಿಗ್ಬೋದಾ, ಹೊಸ ವೆರೈಟಿ ಹುಡುಕ್ಬೋದಾ ಅಂತ ನಾನು ಹುಡುಕ್ತಾ ಹೋದಾಗ ನನಗೆ ಗೊತ್ತಾಗಿದ್ದು ಕಮರ್ಷಿಯಲ್ ಕ್ರಾಪ್ಗಳು ಕಮರ್ಷಿಯಲ್ ನರ್ಸರಿಯಲ್ಲಿ ಇದು ಸಿಗಲ್ಲ. ಸೊ ಹಾಗಾಗಿ ನಾವು ಯೂನಿವರ್ಸಿಟಿನಲ್ಲಿ ಯಾರು MOU ಮಾಡಿದಾರೋ ಅವ್ರ ಹತ್ರ ಡಿಸ್ಕಸ್ ಮಾಡಿ ನಾವು ಅವ್ರಿಗೆ ಅಡ್ವಾನ್ಸ್ಗಳನ್ನು ಮಾಡಿ ಗಿಡನ ನಮಗೆ ಸಾಕಷ್ಟು ಕರ್ನಾಟಕಕ್ಕೆ ಅವ್ರಿಗೆ ಎಷ್ಟು ಖುಷಿ ಇದೆ ಅಂದರೆ, ಕರ್ನಾಟಕ ಇಷ್ಟು ಗಿಡಗಳನ್ನು ಈಗ ಆಲ್ರೆಡಿ 14,000 ಗಿಡ ಆಯಿತು. 2025-2026ಕ್ಕೆ ಪುನಃ 20,000 ಗಿಡಗಳನ್ನು ನಾವೀಗ MOU ಮಾಡ್ಕೊಂಡಿದ್ದೀವಿ ಅವ್ರ ಜೊತೆಗೆ. ಮುಂದಿನ ವರ್ಷದ ತನಕ 20,000 ಗಿಡಗಳ ಟಾರ್ಗೆಟ್ ಇದೆ. ಈ ವರ್ಷ ನಾವು ಈ 7,000 ಗಿಡ ಕೊಟ್ಟರೆ 14,000 ಗಿಡಗಳನ್ನು ರೈತರು ಕೊಟ್ಟಂಗೆ ಆಯಿತು. ಮತ್ತೇನಂದರೆ, ಈಗ ನನಗೆ ಎಷ್ಟೋ ರೈತರು ಕಾಲ್ ಮಾಡಿದವರು ಇದ್ರ ಕಮರ್ಷಿಯಲ್ ಕ್ಯಾಲ್ಕುಲೇಷನನ್ನು ತುಂಬ ಕೇಳ್ತಾರೆ. ಬಟ್ ಏನಂದರೆ, ನಾನು ಅವ್ರು ತಪ್ಪು ಅಂತ ಹೇಳಲ್ಲ. ಯಾಕಂದರೆ ಇವತ್ತಿನ ಎಕ್ಸೋಟಿಕ್ ಫ್ರೂಟ್ಸ್ಗಳ ಮಾಫಿಯಾದಲ್ಲಿ ರೈತರುಗಳು ಸಿಕ್ಕಾಕೊಂಡು ಒದ್ದಾಡಿ ಗಿಡಗಳನ್ನು ಕಿತ್ತು ಹೊಸ ಗಿಡಗಳನ್ನ ನೆಡ್ತಿರೋದು ನಾನು ನರ್ಸರಿಯವನಾಗಿ ನಾನು ತುಂಬ ನೋಡ್ತಾ ಇರ್ತೀನಿ. ನಾನು ಇಲ್ಲಿ ತನಕ ಯಾವತ್ತೂ ಎಕ್ಸೋಟಿಕ್ ಫ್ರೂಟನ್ನು ಪ್ರಮೋಟ್ ಮಾಡಿದವನಲ್ಲ. ಬಿಲ್ವ ನಮ್ಮ ದೇಶದ್ದೇ ಒಂದು ಅಂಡರ್ ಯುಟಿಲೈಸ್ಡ್ ಫ್ರೂಟ್ ಆಗಿತ್ತು. ಒಂದು ಗಿಡ ಅಂದರೆ ಮೂಲೆಯಲ್ಲಿತ್ತು ಅನ್ನೋ ಕಾರಣಕ್ಕೆ ಅದನ್ನು ಮುನ್ನಾಲೆಗೆ ತರಬೇಕನ್ನೋ ಕಾರಣಕ್ಕೆ ನಾನು ಇಷ್ಟರ ಮಟ್ಟಿಗೆ ಒಂದು ಬಿಲ್ವದ ಹಿಂದೆ ವರ್ಕ್ ಮಾಡ್ತಾ ಇರೋಂಥದ್ದು. ಪ್ರತಿಯೊಬ್ಬರು ಇವಾಗ ಇದರದ ಕ್ಯಾಲ್ಕುಲೇಷನ್ನ ಕೇಳ್ತಾ ಹೊರಟಾಗ ನಾವು ಅವ್ರಿಗೆ ಹೇಳ್ತಾ ಇರೋದೇನು, ಒಂದು ಬಿಲ್ವ ಗಿಡನ ಇವಾಗ ನೆಟ್ಟರೆ ನೀವು 3ನೇ ವರ್ಷಕ್ಕೆ 15 ಹಣ್ಣು ಅಷ್ಟು ಸಿಗುತ್ತೆ. ಅಂದರೆ 1 kg 1.5 kg ಇಟ್ಕೊಂಡ್ರೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. 4ನೇ ವರ್ಷಕ್ಕೆ ಒಂದು 30-35 ಹಣ್ಣು, 5ನೇ ವರ್ಷಕ್ಕೆ 100 ಹಣ್ಣು. ಯಾಕಂದರೆ ಇವು ನಾವು ಎಲ್ಲೆಲ್ಲಿ ಬೆಳೆದಿದ್ದಾರೋ ಅಲ್ಲೆಲ್ಲ ನೋಡ್ಕೊಂಡು ಬಂದಾಗ ಇದರ ಏಜ್ ಬೆಳೀತಾ ಅದರ ಕಾಯಿಗಳು ನಿಮಗೆ ಅದು ಬ್ರಾಂಚಸ್ ಬಂದಷ್ಟು ಕಾಯಿಗಳು ಬರೋಕ್ಕೆ ಶುರು ಆಗ್ತವೆ. ಸೊ 100 kgನ ನಾವು 5ನೇ ವರ್ಷದಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ತುಂಬ ಕಮರ್ಷಿಯಲ್ ಕ್ಯಾಲ್ಕುಲೇಷನ್ ಮಾಡ್ತಿದ್ದಂಗೆ ಏನಾಯಿತು, ನನಗೆ ರೈತರುಗಳನ್ನು ಕನ್ವಿನ್ಸ್ ಮಾಡೋದು ಕಷ್ಟ. ಯಾಕಂದರೆ ಇನ್ನೂ ಮಾರ್ಕೆಟಲ್ಲಿ ಬಂದಿಲ್ಲ. ಸೊ ಹಾಗಾಗಿ ನಾನು ಎಲ್ಲ ರೈತರಿಗೆ ನಾನೇನು ಹೇಳಿದೆ, ನಿಮ್ಗೆ ಇನ್ನೂ ಧೈರ್ಯ ಬಂದಿಲ್ಲ ಅಂದರೆ ಫಸ್ಟು ನೀವೀಗ 1 ಗಿಡ 2 ಗಿಡನ ನೀವು ಟ್ರಯಲಲ್ಲಿ ಹಾಕಿ ನಿಮ್ಮ ಭೂಮಿಗೆ ಸೂಟ್ ಆಗುತ್ತೋ ಇಲ್ವೋ ಅಂತ. ಈಗ ನಾನು ಕೊಟ್ಟ 6,000 ಗಿಡಗಳಲ್ಲಿ
ಮೆಜಾರಿಟಿ ಹೋಗಿದ್ದು ಯೂನಿವರ್ಸಿಟಿಗಳಿಗೆ, ಮೆಜಾರಿಟಿ ಹೋಗಿದ್ದು ಇಂಡಿವಿಜುವಲ್ ಜನರು ಟ್ರಯಲ್ ಮಾಡೋಕ್ಕೆ ಹಾಕಿದ್ದಾರೆ. ಸೊ ರೈತರು ಕೂಡ 1-2 ನೀವು ಹಾಕೊಂಡ್ರೆ ನಿಮಗೆ 1 ವರ್ಷ 2 ವರ್ಷದಲ್ಲಿ ಇಲ್ಲಿ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ. ಈಗ ನಾವು ಹೆಂಗೆ ಬಿಲ್ವಾಷ್ಟಕಂ ಮುಖಾಂತರ 4-5 ಪ್ರಾಡಕ್ಟ್ಗಳನ್ನು ಮಾರ್ತಾ ಇದ್ದೀವೋ, ಮುಂದಿನ ದಿನಗಳಲ್ಲಿ ನಾವೇ ಫ್ಯಾಕ್ಟ್ರಿ ಮಾಡ್ತೀವಿ, ಬೇರೆ ಫ್ಯಾಕ್ಟ್ರಿಗಳವರು ಡಿಮ್ಯಾಂಡ್ ಬರೋದ್ರಿಂದಾಗಿ ನಿಮಗೆ ವ್ಯಾಲ್ಯೂ ಅಡಿಷನ್ಗೂ ಕೂಡ ಅವಕಾಶ ಇದೆ. ಮತ್ತು ನಾನು ಮುಂಚೆನೇ ಹೇಳ್ದಂಗೆ ಈ ಹಣ್ಣು ತುಂಬ ಹೊಸದಾಗಿರೋದ್ರಿಂದ ನಾವು ರೈತರು ಯಾರು ಬೆಳೀತಾರೋ ಅವರೇ ರೀಟೇಲಲ್ಲಿ ಅವರ ಮನೆಯವರೇ ಸೇರಿ ಹೈವೇಗಳಲ್ಲಿ, ಊರುಗಳಲ್ಲಿ, ಬಿಸಿಲಿರೋ ಕಡೆಗೆ ಸಮ್ಮರ್ ಫ್ರೂಟ್ ಆಗಿರೋದ್ರಿಂದ ಜ್ಯೂಸ್ ಮಾಡಿ ಕೊಡೋದ್ರಿಂದ ಭಾಳಷ್ಟು ಇನ್ಕಮ್ ರೈತರಿಗೇ ಸಿಗುತ್ತೆ. ಇವತ್ತು ಮೇಯ್ನ್ ಇರೋದೇ ಮಾರ್ಕೆಟೇ ಪ್ರಾಬ್ಲಮ್. ಎಲ್ಲ ಹಣ್ಣು ತರಕಾರಿಗಳ ಪ್ರಾಬ್ಲಮ್ಮೇ ಅದು, ಮಾರ್ಕೆಟೇ ಸಿಕ್ಕಲ್ಲ. ಬಟ್ ಈ ಹಣ್ಣುದು ಮಾರ್ಕೆಟೇ ನಾವೇ ಕಂಡುಹಿಡ್ಕೋಬೋದು. ಒಂದು ಹಣ್ಣು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತಾರೆ, ಯಾಕಂದರೆ ಚಕ್ಕೋತ ಸೈಜು, ತೆಂಗಿನಕಾಯಿ ಸೈಜ್ ಇರುತ್ತೆ, ಏನು ಅಂತ ಅಟ್ರಾಕ್ಟ್ ಆಗ್ತಾರೆ. ಕಳೆದ ವರ್ಷ ರಿಲಯನ್ಸಲ್ಲಿ 150 ರೂಪಾಯಿ ಒಂದು ಹಣ್ಣು 700 ಗ್ರಾಮ್ಗೆ. ನಾವು ಕೊಡ್ತಾ ಇರೋದು ಇವಾಗ 1.5 kg ಬರೋಂಥ ಹಣ್ಣು. ಸೊ ನೀವು ಯೋಚನೆ ಮಾಡ್ಬೋದು, 100-120 ರೂಪಾಯಿ ರೀಟೇಲಲ್ಲಿ ನಾವು ಕಣ್ಣು ಮುಚ್ಕೊಂಡು ಸೇಲ್ ಮಾಡ್ಬೋದು. ಜ್ಯೂಸ್ ಮಾಡಿ ಕೊಡ್ತೀವಿ ಅಂದರೆ ಉತ್ತರ ಭಾರತದಲ್ಲೇ ಒಂದು ಗ್ಲಾಸ್ಗೆ 40 ರೂಪಾಯಿಗೆ ಸೇಲ್ ಮಾಡ್ತಾರೆ. ಸೊ ಇಲ್ಲಿ ನೀವು 50 ರೂಪಾಯಿ ಜ್ಯೂಸನ್ನು ಖಂಡಿತವಾಗ್ಲೂ ಸೇಲ್ ಮಾಡ್ಬೋದು. ಮತ್ತು ಈ ಜ್ಯೂಸ್ದು ಅಡ್ವಾಂಟೇಜ್ ಅಂದರೆ ಇದೇ ಬಹಳ ಸಿಹಿ ಇರೋದ್ರಿಂದಾಗಿ ಸಕ್ಕರೆ ಬೆಲ್ಲದ ಅವಶ್ಯಕತೆ ಇರೋದಿಲ್ಲ. ಹಾಗೆ ನೀವು ನೀರಲ್ಲಿ ಜಸ್ಟ್ ನಮ್ಮ ಬೇಲದ ಹಣ್ಣು ಪಾನಕ ಮಾಡೋಂಗೆ ಪಾನಕ ಥರ ಮಾಡಿ ನಾರು ಮತ್ತು ಬೀಜನ ಸಪರೇಟ್ ಮಾಡಿದ್ರೆ ಒಂದು ಅದ್ಭುತವಾದ ಜ್ಯೂಸು. ಸೊ ಇವತ್ತು ಒಂದು ಜ್ಯೂಸನ್ನ ಡೆಮೋ ಕೂಡ ನಾವು ಈಗ ಮುಂದೆ ನೋಡ್ತಾ ಹೋಗೋಣ. ನೋಡಿ, ತುಂಬ ಜನ ಫೋನಲ್ಲಿ ಮಾತಾಡಬೇಕಾದ್ರೆ ಬಿಲ್ವ ಇದ್ರದ್ದು ಲೀಫ್ಗಳ ಬಗ್ಗೆ ತುಂಬ ಕನ್ಫ್ಯೂಷನ್ ಇರ್ತಾರೆ. ಇದು ಬಂದಾಗ ನೋಡಿ, ಇದು ಕೂಡ ತ್ರಿದಳ, ನೀವು ಅಬ್ಸರ್ವ್ ಮಾಡ್ಬೋದು, 3 ದಳದ ಪ್ಲಾಂಟೆ. ಒಂದು ಎಲೆ ಕಿತ್ಕೊಳ್ಳೋಣ. ನೋಡಿ, ಇದು ಕೂಡ 3 ದಳದ ಎಲೆನೇ, ಆದರೆ ನಮ್ಮ ನಾಟಿ ತಳಿ, ನಮ್ಮ ಕರ್ನಾಟಕದಲ್ಲಿರೋವೆಲ್ಲ ದೇಸಿ ತಳಿ ನಾಟಿ ತಳಿ, ಅವುಗಳು ಸ್ವಲ್ಪ ಸಣ್ಣ ಎಲೆ ಇರುತ್ತೆ. ಸೊ ಇದು ಅಗಲ ಎಲೆ ಇರುತ್ತೆ. ಈಗ ಇದು 6 ತಿಂಗಳು ಮುಂಚೆ ನಾವು ದೊಡ್ಡ ಕವರಲ್ಲಿ ನಮ್ಮ ಜಮೀನಿಗೆ ಅಂತ ನಾವು ಪ್ಲಾಂಟೇಷನ್ ಮಾಡ್ಕೊಂಡಿರೋದು. ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಅಗಲ ಬರುತ್ತೆ ಎಲೆ ಅನ್ನೋದು. ಸೊ ಹಣ್ಣು ಹೆಂಗೆ ದಪ್ಪ ಬರುತ್ತೋ ಅದೇ ಥರ ಇದ್ರ ಎಲೆ ಕೂಡ ತುಂಬ ದಪ್ಪ ಇರುತ್ತೆ. ಇಷ್ಟು ಅಗಲ ಬರುತ್ತೆ ಒಂದು ಎಲೆ. ಬಟ್ ಏನು ಅಲ್ಲಿ ವೆರೈಟಿ ಸರ್, ಇಲ್ಲಿ ನಮ್ಮಲ್ಲಿರೋದೆಲ್ಲ ಬಂದು ಲೋಕಲ್ ವೆರೈಟಿ 100-150 ಗ್ರಾಮ್ ಬರುತ್ತೆ ಕಾಯಿ. ಇದ್ರ ಸ್ಪೆಷಾಲಿಟಿ ಏನಂದರೆ ನೋಡಿ, ಯು ಕ್ಯಾನ್ ಸಿ ಅಪ್ ಟು 4 kg ಬರೋ ವೆರೈಟಿಗಳಿದೆ. ತೆಂಗಿನಕಾಯಿ ಗಾತ್ರ ಬರುತ್ತೆ ಹಣ್ಣು. ಓಕೆ. ಮತ್ತು 1.5-2 kg ಬರುತ್ತೆ, ಆ ಥರ ಬರುತ್ತೆ. ಓಕೆ ಓಕೆ. ಸೊ ಇದು ಸಮ್ಮರಲ್ಲಿ ಬರೋಂಥ ಒಂದು ಫ್ರೂಟು. ಸಮ್ಮರಲ್ಲಿ ನೀವು ನಾರ್ತ್ ಇಂಡಿಯಾದಲ್ಲಿ ಹೋದರೆ ರೋಡಲ್ಲೂ ಜ್ಯೂಸ್ ಮಾಡಿ ಕುಡಿತಾರೆ. ಇದ್ರ ಜ್ಯೂಸ್ ಮಾಡಿ ಕುಡಿಯೋದು, ಇದನ್ನು ನಾವು ಜ್ಯೂಸ್ ಬಿಲ್ವ ಅಂತ ಕರಿತಿದ್ದೀವಿ. ಇದ್ರದ್ದು TSS ಲೆವೆಲ್ ನಿಮಗೆ ಆಲ್ಮೋಸ್ಟ್ 34-40% ತನಕ ಇದೆ. ಸೊ ನೀವು ಸಕ್ಕರೆ ಮತ್ತು ಬೆಲ್ಲ ಹಾಕಂಗೆ ಇಲ್ಲ. ಈ ಬೇಲ್ದಂಡು ಪಾನಕ ಮಾಡ್ತೀವಲ್ಲ, ಅದೇ ಥರ ಇದರಲ್ಲಿ ಪಾನಕದ ಥರ ಬರೀ ಫೈಬರ್ ಮತ್ತು ಬೀಜ ತೆಗೆದ್ಬಿಟ್ಟು ಹಾಗೆ ಕುಡಿಬೋದು. ಸೊ ಒಂದು ಹೊಟ್ಟೆ ಸಂಬಂಧಪಟ್ಟಂಥ ಕಾನ್ಸ್ಟಿಪೇಷನ್ ಇರೋರಿಗೆ, ಹೊಟ್ಟೆ ಸಂಬಂಧಪಟ್ಟಂಥ ಭಾಳಷ್ಟು ಕಾಯಿಲೆಗಳಿಗೆ ರಾಮಬಾಣ ಇದು. ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇದೆ ಇದರಲ್ಲಿ ಕಂಪೇರ್ ಟು ಬೇರೆ ಫ್ರೂಟ್ಸ್. ಓಕೆ. ಸೊ ಇದನ್ನು ನಾವು ಫಸ್ಟ್ ಇವಾಗ ಕರ್ನಾಟಕದಲ್ಲಿ ಲಾಸ್ಟ್ ಇಯರ್ ಒಂದು 7,000 ಗಿಡಗಳಂತಂದು ಡಿಸ್ಟ್ರಿಬ್ಯೂಟ್ ಮಾಡಿದ್ವು. ಈಗ ಪುನಃ 7,000 ಗಿಡಗಳಂತಂದು ಪ್ರಮೋಟ್ ಮಾಡ್ತಾ ಇದ್ದೀವಿ. ಮತ್ತು ಇದು ಡ್ರೈ ಲ್ಯಾಂಡಲ್ಲಿ ಬರೋಂಥ ಒಂದು ಕ್ರಾಪು. ಸೊ ನಿಮಗೆ ನೀರೇ ಇಲ್ಲ, ಮಳೆ ಕಮ್ಮಿ ಇರೋಂಥವ್ರು 1 ವರ್ಷ 2 ವರ್ಷ ಕಾಪಾಡ್ಕೊಂಡ್ರೆ ಲೈಫ್ ಲಾಂಗ್ ಇದು ನಮ್ಮನ್ನು ಕಾಪಾಡುತ್ತೆ. ಯಾವ ಏರಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ? ಇದು ಆಲ್ ಓವರ್ ಕರ್ನಾಟಕ ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ನಮಗೆ ಸ್ವಲ್ಪ ಉತ್ತರ ಕರ್ನಾಟಕ, ಚಾಮರಾಜನಗರ ಎಲ್ಲೆಲ್ಲಿ ಡ್ರೈ ಬೆಲ್ಟ್ ಇದೆ ಅವ್ರಿಗೆ ಕೊಡ್ತಾ ಇದ್ದೀವಿ. 1 ವರ್ಷ ನೋಡ್ಕೊಂಡ್ರೆ ಆಮೇಲೆ ಬದುಕ್ಬಿಡುತ್ತೆ, ಮಳೆಗೆ ಬದುಕುತ್ತೆ. ಈಗ ನೆಕ್ಸ್ಟ್ ಮಂತ್ ಹಣ್ಣು ತರಿಸ್ತಾ ಇದ್ದೀವಿ. ಸೊ ನೀವು ಬಂದರೆ ಬೇಕಾದ್ರೆ ಹಣ್ಣು ಸಿಗುತ್ತೆ. ಇಲ್ಲಿ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಿದ್ದೀವಿ. ಯು ಕ್ಯಾನ್ ಟ್ರೈ.